ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ 2 ವರ್ಷದ ಶಾಸಕರ ಸಾಧನೆ ಅಂದ ಸಂದರ್ಭದಲ್ಲಿ ಸರ್ ಅನುದಾನ ಅನ್ನೋದೇ ನಮಗೆ ಬರ್ತಿರುವಂತಹ ಮೊದಲ ಪ್ರಶ್ನೆ. ನೀವು ಅಂದ್ಕೊಂಡಿದ್ದಂಥ ಕೆಲಸಗಳೆಲ್ಲ ಆಗ್ತಾ ಇದ್ದಾವ? ಇವತ್ತು ಮೊದಲು ನಾವೇನು ಮಾಡಬೇಕು ಅಂತಂದರೆ, ಯಾವುದೇ ಸರ್ಕಾರ ಬರಲಿ, ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ, ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಫಸ್ಟ್ ಡೆವಲಪ್ಮೆಂಟ್. ಯಾವುದೇ ಸರ್ಕಾರ, ಇವತ್ತು ಬಿ ಜೆ ಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬೇರೆ ಸರ್ಕಾರಗಳು ಬಂದಿದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಯಾವ ಥರ ಮಾಡಬೇಕು, ಇಡೀ ಬೆಂಗಳೂರು ಅಭಿವೃದ್ಧಿ ಒಂದು ಕಡೆ, ಆದರೆ ಇವತ್ತು ಇಡೀ ಒಂದು ರಾಜ್ಯದಲ್ಲಿ ಯಾವ ಥರ ಒಂದು ನೀರಾವರಿ ಇರ್ಬೋದು, ಕಾರ್ಮಿಕರಿಗಿರ್ಬೋದು, ರೈತರ ಆತ್ಮಹತ್ಯೆಗಳು ಸಮಸ್ಯೆ ಇರ್ಬೋದು, ಗೃಹ ಇಲಾಖೆಯಿಂದ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಅಭದ್ರತೆ ಇರೋ ದೃಷ್ಟಿಯಿಂದ, ಮತ್ತೆ ಅನೇಕ ಲಾ ಆ್ಯಂಡ್ ಆರ್ಡರ್ಗಳ ಬಗ್ಗೆ ಅನೇಕ ಬಗ್ಗೆ ಇವತ್ತು ನಾವು ಗಮನ ಹರಿಸಬೇಕಾದಂಥ ಕೆಲಸ ಇದೆ. ಏನು ಸಾಧನೆ ಸಮಾವೇಶ, ಯಾವುದಕ್ಕೋಸ್ಕರ ಸಾಧನೆ ಸಮಾವೇಶ ಮಾಡ್ತೀಯಾನೆ? ಯಾವ್ದಾರ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಿಜವಾಗ್ಲೂ ಬೆಂಗಳೂರು ಜನ ಇವತ್ತು ಟ್ಯಾಕ್ಸ್ ಕಟ್ತಾ ಇರೋ, ಇಡೀ ಕರ್ನಾಟಕದಲ್ಲಿ 65% ಟ್ಯಾಕ್ಸ್ ಕಟ್ತಾ ಇರೋದು ಬೆಂಗಳೂರಿನ ಜನ ಟ್ಯಾಕ್ಸ್ ಕಟ್ತಾ ಇಡೀ. ಅದಕ್ಕೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ. ಇದು ಬಿಟ್ಟು ಬೆಂಗಳೂರು ನಗರಕ್ಕೆ ಇದು ಡೆವಲಪ್ಮೆಂಟ್ಗೆ ಕೋತ ಮಾಡೋ ಪರಿಸ್ಥಿತಿ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ನಾವು ಕೊಟ್ಟಿದ್ದ ಟ್ಯಾಕ್ಸು, ನಾವು ಕೊಟ್ಟಿದ್ದ GSTಗಳು, ನಾವು ಅನೇಕ ರೋಡ್ ಟ್ಯಾಕ್ಸ್ಗಳು ಎಲ್ಲವೂ ನೀವು ತಗೊಂಡು ಬೆಂಗಳೂರು ನಗರಕ್ಕೆ ಎಷ್ಟು % ನೀವು ಡೆವಲಪ್ಮೆಂಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಅವರು ಆನ್ಸರ್ ಕೊಡಬೇಕು. ಇವತ್ತು ನಾನು ಅಸೆಂಬ್ಲಿ ಕೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬರೀ ಜಾಹೀರಾತುಗಳಿಗೆ ತಾವೆಷ್ಟು ಖರ್ಚು ಮಾಡಿದ್ದೀರಾ ಹಣ ಪ್ರತಿ ಡಿಪಾರ್ಟ್ಮೆಂಟಲ್ಲಿ? ನೋಡಿದಂತೆ ನಡೆದಿದ್ದೇವೆ, ನಾವು ಯಾವತ್ತು ಮಾತು ಕೊಟ್ಟಿದ್ದೀವಿ ಅಂತ. ಪ್ರತಿಯೊಂದು ಜಾಹೀರಾತುಗಳು ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರದ ತೆರಿಗೆದಾರ ಹಣದಲ್ಲಿ. ಇವತ್ತು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು 100 ಕೋಟಿ ರೂಪಾಯಿ ಜಾಹೀರಾತುಗಳು ಕೊಟ್ಟಿದ್ದೀರಾ ನೀವು. ಎಲ್ಲ ಇಲಾಖೆನಲ್ಲೂ, ಒಂದಲ್ಲ ಎರಡಲ್ಲ, ಎಲ್ಲ ಇಲಾಖೆನಲ್ಲೂ ಕೂಡ ಇವತ್ತು ನೀವು ಏನು ಕೊಟ್ಟಿದ್ದೀರಾ. ನೀವು ಇವತ್ತು ಕರ್ನಾಟಕದಲ್ಲಿ ಏನೇ ನೀವು ಬಂದ್ಮೇಲೆ ಯಾವ ಶಂಕುಸ್ಥಾಪನೆಗಳು ಮಾಡಿದ್ದೀರಾ, ಡೆವಲಪ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕಾಂಗ್ರೆಸ್ ಸರ್ಕಾರ ಕೊಡಬೇಕು. ನೀರಾವರಿ ಇಲಾಖೆಗೆ ಇವತ್ತು ನಿಮ್ದ ಕೊಡುಗೆ ಏನು 2.5 ವರ್ಷದಲ್ಲಿ? ಮಹಿಳೆಯರ ಬಗ್ಗೆ ಇವತ್ತು ನಾವು ಬಹಳ ಭದ್ರತೆಯಿಂದ ಮಾಡ್ಕೊಂತೀವಿ ಅಂತ ದಿನನಿತ್ಯ ಇವತ್ತು ಫೋಕ್ಸೋ ಕೇಸಲ್ಲಿ ಇರ್ಬೋದು, ಮಹಿಳಾ ದೌರ್ಜನ್ಯ. ನೆನ್ನೆ ಕೂಡ ಮಹಿಳಾ ಮೋರ್ಚಾರು ಒಂದು DCP ಸೌತ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸೌತ್ ಈಸ್ಟ್ಗೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಇಷ್ಟು ಸಮಸ್ಯೆ ಆಗಿದೆ, BTM ಲೇಔಟಲ್ಲಿ ಆಯಿತು, HSR ಲೇಔಟಲ್ಲಿ ಆಯಿತು, ಬೇರೆ ಬೇರೆ ಕಡೆ ಇವತ್ತು 11 ಗಂಟೆ ಮೇಲೆ ಮಕ್ಕಳು ಸೇಫ್ಟಿ ಇಲ್ಲ ಅಂತ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ? ಇದ್ರ ಬಗ್ಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ಬೇಕು, ಬಯಸ್ಬೇಕು. ಇದೆಲ್ಲ ನೀವು ಮಾಡಿದ್ರೆ ಇದು ಸಾಧನಾ ಸಮಾವೇಶ ಮಾಡಿ, ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಬೇಕೇ ಹೊರತು ಒಟ್ಟಾರೆ ಕರ್ನಾಟಕದಲ್ಲಿ ಜನ ಬೇಸತ್ತಿದ್ದಾರೆ. ಇವತ್ತು ಜನ ನೆಮ್ಮದಿಯಾಗಿ ಗೊತ್ತಿಲ್ಲ. ಎಲ್ಲ ಬೆಲೆ ಏರಿಕೆಗಳು ಆಗಿದೆ ಮೇಡಮ್.